ನಮಸ್ತೆ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಒಂದು ವಿಶೇಷವಾದ ವಿರಕ್ತ ಪೀಠ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ಧರ್ಮಗಳ ಮತ್ತು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ತ್ರಿವಿಧ ದಾಸೋಹಿಗಳು, ಶತಾಯುಷಿಗಳು, ನಡೆದಾಡುವ ದೇವರು, ಆಧುನಿಕ ಬಸವಣ್ಣ, ಸರ್ವಸಂಗ ಪರಿತ್ಯಾಗಿ, ದಿವ್ಯ ಚೇತನ, ದಿವ್ಯ ಶಕ್ತಿ, ಭಾರತದ ಆಧ್ಯಾತ್ಮಿಕ ನಾಯಕ, ಮಾನವೀಯ ಮತ್ತು ಶಿಕ್ಷಣ ತಜ್ಞ, ನಡೆದಾಡುವ ದೇವರು, ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇದ್ದಂತಹ ಪ್ರಸ್ತುತ ನೆಲೆಗೊಂಡಿರುವಂತಹ ತಾಣ ಶ್ರೀ ಸಿದ್ಧಗಂಗಾ ಮಠಕ್ಕೆ ಬಂದಿರ್ತೀವಿ. ಇಲ್ಲಿ ಹೊಸದಾಗಿ ಸ್ಮೃತಿವನ ಅಂತ ಹೇಳಿ ಮಾಡಿರ್ತಾರೆ. ಮತ್ತು ಇದು ಉದ್ದೇಶ ಒಳ್ಳೆಯ ಪರಿಸರ ಮತ್ತು ನಮ್ಮ ಶ್ರೀಗಳ ಜೀವನ ಚರಿತ್ರೆ ಬಗ್ಗೆ ವಿವರವಾಗಿ ತೋರಿಸ್ಕೊಟ್ಟಿರ್ತಾರೆ. ಮತ್ತು ಮಕ್ಕಳು ಆಟ ಆಡೋಕ್ಕೂ ಸಹ ಒಳ್ಳೆಯ ವ್ಯವಸ್ಥೆ ಇರುತ್ತೆ. ಶ್ರೀಮಠ ಒಂದು ಅಭೂತಪೂರ್ವ ಮತ್ತು ಇಲ್ಲಿನ ಆರಾಧ್ಯ ದೈವ ಸಿದ್ಧಲಿಂಗೇಶ್ವರರು. ಶ್ರೀಮಠದ ಮೂಲ ಬಂದು ಅಠವಿ ಸ್ವಾಮಿಗಳು ಅಂಥೇಳಿ, ತದನಂತರ ಉದ್ದಾನ ಶಿವಯೋಗಿಗಳು. ಇವರಿಗೆ ಒಂದು ದೈವಾಂಶ ಸಂಭೂತವಾದ ದಿವ್ಯ ಶಕ್ತಿ, ಅಗೋಚರವಾದ ಶಕ್ತಿ ನೆರವಾಗ್ತಾ ಇರುತ್ತೆ. ಬೆನ್ನೆಲುಬಾಗಿ ನಿಂತಿರುತ್ತೆ ಯಾರಿಗೆ? ಉದ್ದಾನ ಶಿವಯೋಗಿಗಳಿಗೆ. ಅದು ಶಕ್ತಿ ಅಂತಲೇ ಹೇಳಬೇಕು. ಇದು ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾಗಕ್ಕೂ ಸಹ ಮುಂಚೆ ಶಿವಕುಮಾರ ಸ್ವಾಮೀಜಿಗಳು ಉತ್ತರಾಧಿಕಾರಿಯಾಗಿದ್ದಾಗ ಅವರು ಮಠದ ಜವಾಬ್ದಾರಿನ ವಹಿಸ್ಕೊಂಡಾಗ ಉದ್ದಾನ ಶಿವಯೋಗಿಗಳು ಸಂಕಲ್ಪ ಮಾಡ್ತಾರೆ, ಈ ಶಕ್ತಿಯನ್ನು, ನನ್ನ ಜೊತೆ ಇರೋ ಶಕ್ತಿಯನ್ನು ಶಿವಕುಮಾರರಿಗೂ ಸಹ ಕೊಡಬೇಕು ಅಂಥೇಳಿ ಸಂಕಲ್ಪ ಮಾಡಿ ಶಿವಕುಮಾರರನ್ನು ಕರೆದು, ನಿನಗೆ ಒಂದು ಅಗೋಚರವಾದ ಶಕ್ತಿ ದೀಕ್ಷೆ ಮಾಡ್ತೀನಿ, ಅನುಗ್ರಹ ಮಾಡ್ತೀನಿ, ನೀನು ತಗೋಬೇಕು ಅಂತ ಹೇಳಿದಾಗ ಸ್ವಾಮಿಗಳು ಒಲ್ಲದ ಮನಸ್ಸಿನಿಂದ ಸಹ ಒಪ್ಕೋತಾರೆ, ವಿಧಿಲ್ಲ. ಆದರೆ ಆ ಶಕ್ತಿನ ಉದ್ದಾನ ಶಿವಯೋಗಿಗಳು ಕರೆದಾಗ ಬರೋ ಸಮಯದಲ್ಲಿ ಶ್ರೀಗಳು, ನಮ್ಮ ಶಿವಕುಮಾರ ಶ್ರೀಗಳು ಬೆಚ್ಚಿ ಬೀಳ್ತಾ ಇರ್ತಾರೆ. ಇದನ್ನು ಅರಿತ ಉದ್ದಾನ ಶಿವಯೋಗಿಗಳು ಇದು ಇವರಿಂದ ಆಗಲ್ಲ ಅಂಥೇಳಿ ಬೇಸರ ಮಾಡಿಕೊಂಡಾಗ ಅವಾಗ ಶಿವಕುಮಾರ ಸ್ವಾಮೀಜಿಗಳು ಹೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಅರ್ತಿದ್ದೀನಿ ಬುದ್ಧಿ. ನೀವು ಏನು ಅಂದ್ಕೊಂಡಿದ್ರೋ ಉತ್ತರೋತ್ತರವಾಗಿ ನಾನು ಮಠವನ್ನು ಕೈಲಾಸ ಎಂಬ ನಿಟ್ಟಿನಲ್ಲಿ ಮತ್ತು ನನ್ನ ಶ್ರಮದಿಂದ, ನನ್ನ ಪೂಜಾ ಫಲದಿಂದ ಮಠವನ್ನು ಉತ್ತರೋತ್ತರವಾಗಿ ಕೊಂಡೊಯ್ತೀನಿ ಅಂತ ಹೇಳಿ ಮಾತು ಕೊಡ್ತಾರೆ. ಇದನ್ನು ಕೇಳಿದಂಥ ಉದ್ದಾನ ಶಿವಗಳು ಭಾಳ ಖುಷಿಯಾಗುತ್ತೆ. ಖುಷಿಯಾದರೂ ನೆಮ್ಮದಿ ಸಿಗೋದಿಲ್ಲ. ಏನಾದರೂ ಮಾಡಿ ಈ ಅಗೋಚರವಾದ ಶಕ್ತಿಯನ್ನು ಇಲ್ಲಿ ಉಳಿಸಬೇಕು ಮಠದಲ್ಲಿ ಅಂತ ಹೇಳಿ ಅವ್ರು ಲಿಂಗೈಕ್ಯವಾಗೋದಕ್ಕೂ ಸಹ ಮುಂಚೆ ಆ ಅಭೂತಪೂರ್ವ ಶಕ್ತಿಯನ್ನು ಕರೆದು ನಮ್ಮ ಶ್ರೀಗಳು ಭಾಷೆ ತಗೋತಾರೆ. ಯಾವುದೇ ಕಾರಣಕ್ಕೂ ಈ ಭೂಮಿ ಮತ್ತು ಸೂರ್ಯ ಚಂದ್ರರು ಇರೋವರೆಗೂ ಸಹ ಶ್ರೀಮಠ ಕ್ಷೀಣದೆಸೆಗೆ ಬರದಂತೆ ನೋಡ್ಕೋಬೇಕು ಅಂಥೇಳಿ ಆ ಅಭೂತಪೂರ್ವವಾದ ಶಕ್ತಿ ಹತ್ರ ಭಾಷೆ ತಗೊಂಡು ಅವರು ಲಿಂಗೈಕ್ಯರಾಗ್ತಾರೆ. ಅದೇ ರೀತಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಯಥಾಶಕ್ತಿ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಸ್ವಶಕ್ತಿಯಿಂದ ಅವರ ಕಾರ್ಯ ವೈಖರಿ ಮತ್ತು ಶ್ರದ್ಧೆ, ಭಕ್ತಿ, ಪೂಜೆ, ಕೈಂಕರ್ಯಗಳಿಂದ ಮತ್ತು ಸಮಾಜ ಸೇವೆ, ತ್ರಿವಿಧ ದಾಸೋಹದಿಂದ ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೆ ಈಗಲೂ ಸಹ ಮಠದಲ್ಲಿ ಅಭೂತಪೂರ್ವ ಅಗೋಚರ ಶಕ್ತಿ ಇದೆ ಅನ್ನೋದಕ್ಕೆ ಉದಾಹರಣೆ ಹೇಳಬೇಕಂದ್ರೆ, ಯಾರೋ ಒಬ್ಬರು ಭಕ್ತರುಗಳು ಭಾಳಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಅಲ್ಲಿ ಕೆಲಸ ಮಾಡಿರೋರು ಇರ್ಬೋದು, ಅಲ್ಲಿ ವಿದ್ಯೆ ಕಲ್ತಿರೋರು, ಅಲ್ಲಿ ತ್ರಿವಿಧ ದಾಸೋಹನ ಅನುಭವಿಸಿರೋರು ಇರ್ಬೋದು, ಅಥವಾ ಹೊಸ್ದಾಗಿ ಬಂದಿರೋರ್ಬೋದು. ಅಲ್ಲಿಗೆ ಹೋದಾಗ ಆ ಭಕ್ತರಿಗೆ ಮನಸ್ಸಲ್ಲಿ ಒಂದು ಭಾವನೆ ಮೂಡುತ್ತೆ, ನಾನು ಶ್ರೀಮಠಕ್ಕೆ ಬಂದಿದ್ದೀನಿ. ಆ ಮನಸ್ಸೇ ಬದಲಾಗುತ್ತೆ. ಇಲ್ಲಿಗೇನಾದ್ರು ಒಂದು ನನ್ನ ಒಂದು ಯಥಾಶಕ್ತಿ ನಾನೇನಾದರೂ ಒಂದು ಸೇವೆ ಮಾಡಬೇಕು ಅಂಥೇಳಿ ಅನಿಸುತ್ತೆ. ಆ ಮನಸ್ಸು ಬರುತ್ತಲ್ಲ, ಅದೇ ಅಭೂತಪೂರ್ವವಾದ ಶಕ್ತಿ ನಮ್ಮ ಉದ್ದಾನ ಶಿವಯೋಗಿಗಳು ಬಿಟ್ಟು ಹೋಗಿರೋದು ಅಂತ ನನ್ನ ಭಾವನೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಉದಾಹರಣೆ ಅಂದರೆ, ಅವಾಗಿನ ಕಾಲಕ್ಕೆ ಹುಣಸೆ ಮರಗಳಾಗ್ಬೋದು, ಫಸಲು ಬಿಡೋ ಮರ ಅಥವಾ ಇಟ್ಟಂಥ ಬೆಳೆ ರೈತರುಗಳು ಇವೆಲ್ಲ ಹಾಳಾದಂಥ ಸಮಯದಲ್ಲಿ ಸಿದ್ಧಗಂಗಾ ಮಠಕ್ಕೆ ಇಂತಿಷ್ಟು ಅಂತ ನಾನು ಕೊಡ್ತೀನಿ ಅಂತ ಹರಕೆ ಕಟ್ಕೊಂಡಾಗ ಯಥಾ ಪ್ರಕಾರವಾಗಿ ಮುಂದಿನ ವರ್ಷ ಅದೇ ಸಮಯಕ್ಕೆ ಬೆಳೆ ಬರೋದು, ಚೆನ್ನಾಗಿ ಬೆಳೆ ಬರೋದು. ಅದೇ ರೀತಿ ರೈತರು ಏನು ಮಾತು ಕೊಟ್ಟಿರ್ತಾರೋ ಅದೇ ರೀತಿ ಸಹ ಮಠಕ್ಕೆ ತೊಗೊಂಡೋಗಿ ದವಸ ಧಾನ್ಯಗಳು ಕೊಟ್ಟು ನಡ್ಕೊಳ್ಳೋರು ಇವತ್ತು ಸಹ ನಡ್ಕೋತಾ ಇದ್ದಾರೆ. ಯಾರು ಕೇಳದೇ ಇದ್ದರೂ ಹೇಳದೇ ಇದ್ದರೂ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದು ಅಗೋಚರವಾದ ಶಕ್ತಿ ಇವತ್ತು ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಮತ್ತು ಅದರ ಫಲ ಮತ್ತು ನಮ್ಮ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅವರು ಕರ್ತವ್ಯ ನಿಷ್ಠೆ, ಕಾಯಕವೇ ಕೈಲಾಸ ಅಂತ ಬದುಕಿ ಬಾಳಿದವರು ಇವರು. ಮತ್ತು ಅವರಲ್ಲಿ ಒಂದು ಮಾತೃತ್ವ ಭಾಳಷ್ಟಿತ್ತು. ಯಾರನ್ನೇ ನೋಡಿದ್ರು ಪ್ರೀತಿಯಿಂದ ಮಾತಾಡಿಸೋದು. ಮತ್ತು ಅವ್ರಿಗೆ ಉದ್ದಾನ ಶಿವಯೋಗಿಗಳು ಒಂದು
ಇದನ್ನು ಯೋಗ ದೃಷ್ಟಿ ಅಂತ ಹೇಳಿ ದಯಪಾಲಿಸಿದರು. ಅವರ ಶಿವಕುಮಾರ ಸ್ವಾಮೀಜಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂದರೆ ಧೈರ್ಯ ಬೇಕು. ಎಲ್ಲರೂ ನೋಡೋಕ್ಕಾಗ್ತಿರ್ಲಿಲ್ಲ, ನೋಡೋಕ್ಕೆ ಸಾಧ್ಯನೂ ಇಲ್ಲ. ಅಷ್ಟು ಪವರ್ಫುಲ್ ಕಣ್ಣು ಶಿವಕುಮಾರ ಸ್ವಾಮೀಜಿಗಳಿಗೆ ಇದ್ದಿದ್ದು ನೀವು ನೋಡಿರ್ತೀರ. ಅಷ್ಟು ಶಕ್ತಿ ಇರತಕ್ಕಂಥ ಮಠ ಇದು. ನಾವು ಹೋಗ್ತೀವಿ ಬರ್ತೀವಿ ಅಷ್ಟೇ, ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ. ಮತ್ತು ಈಗ ಏನು ಪ್ರಸ್ತುತ ಸಾಕ್ಷೀಭೂತರಾಗಿ ಇವತ್ತಿನ ಪ್ರಸ್ತುತ ಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಅವರ ಉತ್ತರಾಧಿಕಾರಿಯಾದಂಥ ಶಿವಸಿದ್ದೇಶ್ವರ ಸ್ವಾಮಿಗಳು ಸಹ ತುಂಬ ಶ್ರಮಪಟ್ಟು ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಆಭಾರಿಗಳಾಗಿರಬೇಕು. ನಾವು ಭಕ್ತರಾಗಿ ನಮ್ಮ ಆಶಯ ಇಷ್ಟೇ, ಉತ್ತರೋತ್ತರವಾಗಿ ಮಠ ಚೆನ್ನಾಗಿ ಬೆಳಿಬೇಕು, ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಲಕ್ಷಾಂತರ ಜನ ಇಲ್ಲಿ ಬದುಕಿ ಬಾಳೋದಿದೆ. ಮತ್ತು ಇಲ್ಲಿನ ವಿಭೂತಿ ತಯಾರಿಕಾ ಕೇಂದ್ರ ಇದೆ, ಮತ್ತು ಗೋಶಾಲೆ ಇದೆ, ಮತ್ತು ಕೈಗಾರಿಕಾ ಮತ್ತು ವಸ್ತು ಪ್ರದರ್ಶನ ಕೇಂದ್ರ ಆಗುತ್ತೆ, ಮತ್ತು ದನಗಳ ಜಾತ್ರೆ ನಡೆಯುತ್ತೆ, ಬೆಳ್ಳಿ ಪಲ್ಲಕ್ಕಿ ನಡೆಯುತ್ತೆ, ಮತ್ತು ತೆಪ್ಪೋತ್ಸವ ನಡೆಯುತ್ತೆ. ಇವೆಲ್ಲ ಕಣ್ಣು ತುಂಬಿಕೊಳ್ಳೋಕ್ಕೆ 2 ಕಣ್ಣು ಸಾಲದು ಮನುಷ್ಯನಿಗೆ. ಅಂಥ ವೈಭೋಗ ನಮ್ಮ ಶ್ರೀಮಠಕ್ಕೆ ಇದೆ. ಇದೊಂದು ಖುಷಿ ವಿಚಾರ. ಇದಕ್ಕಿಂತ ದೊಡ್ಡ ಖುಷಿ ನಮಗೆ ಇನ್ನೊಂದಿಲ್ಲ. ಎಲ್ಲ ಶ್ರೀಮಠದ ಸ್ವಾಮೀಜಿಗಳಿಗೂ ನನ್ನ ಶರಣು ಶರಣಾರ್ಥಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲ ನನ್ನ ವೀಕ್ಷಕರುಗಳಿಗೆ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶರಣು ಶರಣಾರ್ಥಿ.